ಇದೀಗ FSL ಕೂಡ ಅಖಾಡದಲ್ಲಿದೆ, ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದೆ. ಸೂಕ್ಷ್ಮವಾಗಿ ಪರಿಶೀಲನೆಗೆ FSL ಟೀಮ್ ಮುಂದಾಗಿದೆ. ಮತ್ತೊಂದು ಕಡೆ ಪ್ರಧಾನಿ ಮೋದಿ ಗಾಯಾಳುಗಳನ್ನು ಭೇಟಿಯಾಗ್ತಾ ಇದ್ದಾರೆ, ಅವರುಗಳ ಸಮಸ್ಯೆನ ಕೇಳ್ತಾ ಇದ್ದಾರೆ, ಸಾಂತ್ವನ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಈ ವಿಮಾನದಲ್ಲಿ ಇರೋರು ಇಲ್ಲ, ಒಬ್ಬರನ್ನ ಹೊರತುಪಡಿಸಿದ್ರೆ ಬೇರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಈಗ ನಾವು ಆಸ್ಪತ್ರೆಯಲ್ಲಿ ನಾವು ನೋಡ್ತಾ ಇರೋದು ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳು, ಸಿಬ್ಬಂದಿ, ಗಾಯಗೊಂಡವರು, ಅವರನ್ನ ಆಸ್ಪತ್ರೆಗಳಿಗೆ ಅಡ್ಮಿಟ್ ಮಾಡಲಾಗಿದೆ, ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇಲ್ಲಿ ಪ್ರಧಾನಿ ಮೋದಿ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈಗ ನೀವೇನು ಗಮನಿಸ್ತಾ ಇದ್ದೀರಾ, ಈ ಗಾಯಾಳು ಒಬ್ಬರೇ ಒಬ್ರು ಬದುಕುಳಿದಿದ್ದಾರೆ ಅಂತ ನಾವೇನು ಹೇಳಿದ್ವಿ, ರಮೇಶ್. 242 ಪ್ರಯಾಣಿಕರ ಪೈಕಿ ಅದೃಷ್ಟವಶಾತ್ ಒಬ್ಬರು ಬದುಕುಳಿದಿರೋದು. ಸೊ ಅವರನ್ನು ಕೂಡ ಭೇಟಿಯಾಗಿ ಮಾತನಾಡಿಸಿದ್ದಾರೆ ಪ್ರಧಾನಿ ಮೋದಿ. ಏನಾಗಿತ್ತು ಅನ್ನೋದನ್ನು ಕೂಡ ಅವರಿಂದ ಕೇಳಿ ತಿಳಿದುಕೊಂಡಿರಬಹುದು. ಸಿವಿಲ್ ಆಸ್ಪತ್ರೆ ಅಹಮದಾಬಾದ್ನ ದೃಶ್ಯ. ಮತ್ತೊಂದು ಕಡೆ 10 ಜನ ಗಾಯಾಳುಗಳಿದ್ದಾರೆ. ವಿದ್ಯಾರ್ಥಿಗಳು, ಮಧ್ಯಾಹ್ನ ಊಟಕ್ಕಾಗಿ ಬಂದವರು, ಊಟ ಮಾಡ್ತಾ ಇದ್ದವರು, ಏಕಾಏಕಿ ವಿಮಾನ ಅಪ್ಪಳಿಸ್ತಾ ಇದ್ದಂತೆ 10 ಮಂದಿ ಅಲ್ಲೇ ಇದ್ದವರು ಪ್ರಾಣ ಕಳೆದುಕೊಳ್ತಾರೆ, ಉಳಿದಂಥವರಿಗೆ ಗಾಯಗಳಾಗುತ್ತೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದೀಗ ಆಸ್ಪತ್ರೆಗಳಿಗೆ PM ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ, ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಗಂಭೀರವಾಗಿ ಗಾಯಗೊಂಡಿರೋರು ಇದ್ದಾರೆ, ಸುಟ್ಟ ಗಾಯಗಳಿಂದ ನರಳಾಡ್ತಾ ಇರೋರಿದ್ದಾರೆ. ನೀವೇ ಅನ್ಕೊಳ್ಳಿ, 1000 ಲೀಟರ್ನಷ್ಟು ಇಂಧನ ಬ್ಲಾಸ್ಟ್ ಆಗಿ ಹೊತ್ತಿ ಉರಿದ್ರೆ ಅಕ್ಕಪಕ್ಕದಲ್ಲಿ ನಿಂತಂಥ ವ್ಯಕ್ತಿಗಳು ಓಡೋದಕ್ಕಾದರೂ ಸಮಯ ಸಿಗುತ್ತಾ? ಅರ್ಧಕ್ಕರ್ಧ ಸುಟ್ಟು ಕರಕಲಾಗಿದ್ದಾರೆ, ಸುಟ್ಟ ಗಾಯಗಳಿಂದ ಒದ್ದಾಡ್ತಾ ಇದ್ದಾರೆ. ಜೊತೆಗೆ ಇವರು ಎಮರ್ಜೆನ್ಸಿ ಎಕ್ಸಿಟ್ನಿಂದ ಹಾರಿ ತಮ್ಮ ಜೀವವನ್ನು ಉಳಿಸ್ಕೊಂಡಿರುವಂಥ ರಮೇಶ್ 11ನೇ ಸೀಟ್ನಲ್ಲಿ ಕೂತಿರ್ತಾರೆ, ಜಂಪ್ ಮಾಡಿ ತಮ್ಮ ಜೀವ ಉಳಿಸ್ಕೊಳ್ತಾರೆ. ಒಬ್ಬನೇ ಒಬ್ಬ ಪ್ರಯಾಣಿಕ ಬದುಕುಳಿದಿರೋದು. 242ರ ಪೈಕಿ 241 ಜನ ಬಲಿಯಾಗ್ತಾರೆ. ಆ ಮೃತದೇಹಗಳನ್ನು ನೋಡುವಂಥ ಪರಿಸ್ಥಿತಿನೂ ಇಲ್ಲ. DNA ಟೆಸ್ಟಿಂಗ್ ಆದ ನಂತರನೇ ಅದನ್ನ ಹಸ್ತಾಂತರ ಮಾಡಬೇಕು, ಯಾಕೆಂತಂದ್ರೆ ಮುಖ ಪರಿಚಯ ಆಗಿರ್ಬೋದು, ಏನೂ ಗೊತ್ತಾಗಲ್ಲ ಅಂತ ಸ್ಥಿತಿಯಲ್ಲಿದೆ ಮೃತದೇಹಗಳು. ಇಷ್ಟು ದೊಡ್ಡ ಮಟ್ಟದಲ್ಲಿ DNA ಪರೀಕ್ಷೆ ಕೂಡ ಎಂದೂ ಇತಿಹಾಸದಲ್ಲಿ ನಡೆದಿಲ್ಲ ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ. 241 ಜನರ DNA ಪರೀಕ್ಷೆ ಆಗಬೇಕು. ಜೊತೆಗೆ ಕಟ್ಟಡದಲ್ಲಿದ್ದಂಥ 20 ಮಂದಿ ವಿದ್ಯಾರ್ಥಿಗಳೇನಿದ್ರು, ಸಿಬ್ಬಂದಿಗಳೇನಿದ್ರು, ಅವರುಗಳ DNA ಪರೀಕ್ಷೆ ಆಗಿ ಆ ನಂತರದಲ್ಲಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಈ ನಡುವೆ ಗಾಯಾಳುಗಳ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನ PM ಸೇರಿದಂತೆ ಇತರ ಸಚಿವರುಗಳು ಕೂಡ ಹಾಗೆ ಅಧಿಕಾರಿಗಳು ವಿಚಾರಿಸ್ತಾ ಇದ್ದಾರೆ. ದುರಂತದಲ್ಲಿ ಪಾರಾಗಿರುವಂತ ರಮೇಶ್ ಜೊತೆ PM ಮೋದಿ ಮಾತನಾಡ್ತಾ ಇದ್ದಂತ ದೃಶ್ಯವನ್ನ ನಾವು ಗಮನಿಸಿದ್ವಿ. ಅವರಿಗೆ ಧೈರ್ಯ ತುಂಬಿದ್ದಾರೆ. ದುರಂತಕ್ಕೂ ಮುನ್ನ ಏನಾಯ್ತು ಅನ್ನೋದರ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಘಟನೆಯನ್ನ ಮೋದಿಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ ರಮೇಶ್, ಏನಾಯ್ತು ಅಂತ. ದುರಂತದಲ್ಲಿ ಪಾರಾದಂತ ಒಬ್ಬರೇ ಒಬ್ರು ರಮೇಶ್, ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇದು ಬೇರೊಬ್ಬ ಗಾಯಾಳು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭ ಪ್ರತಿ ಗಾಯಾಳುಗಳನ್ನ ಮಾತನಾಡಿಸಿದ್ದಾರೆ, ಅವರಿಗೆ ಧೈರ್ಯ ತುಂಬಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಮಹಿಳೆಯರು, ಪುರುಷರು, ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಗಾಯಾಳುಗಳು. ಅವರುಗಳನ್ನ ಮಾತನಾಡಿಸ್ತಾ ಇರುವಂತ ದೃಶ್ಯ. ಅದರ ಜೊತೆಗೆ ಇಲ್ಲೇ ಚಿಕಿತ್ಸೆಯನ್ನ ಪಡೀತಾ ಇದ್ದಂತ ಪ್ರಯಾಣಿಕ ರಮೇಶ್ ಯಾರು ಪಾರಾಗಿದ್ದಾರಲ್ಲ, ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಜೊತೆಗೆ ಅವತ್ತಿನ ದಿನ ಏನಾಯ್ತು, ನಿನ್ನೆ ದಿನ ಏನಾಯ್ತು, ಆ ಕೊನೆ ಕ್ಷಣದಲ್ಲಿ ಅನ್ನೋದನ್ನ ಕೇಳಿದ್ದಾರೆ. ರಮೇಶ್ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನ PM ಅವರಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ದೃಶ್ಯ ನೋಡಿ, ಇದೇ ವ್ಯಕ್ತಿ ಮುಖದ ಭಾಗ ಎಲ್ಲ ಸ್ವೆಲ್ಲಿಂಗ್ ಆಗಿದೆ, ಗಾಯಗಳಾಗಿದೆ. ಅವರಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಆಫ್ಕೋರ್ಸ್ PM ಅವ್ರ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನೇನು ಡೀಟೇಲ್ಸ್ಗಳು ಸಿಗ್ತಾ ಇದೆ? ಒಂದ್ ಕಡೆ FSL ಟೀಮ್ ಕೂಡ ಮುಂದಾಗಿದೆ ತನಿಖೆಯನ್ನ ನಡೆಸೋದಕ್ಕೆ, ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ. ಮತ್ತೊಂದು ಕಡೆಯಲ್ಲಿ DNA ಪರೀಕ್ಷೆ ಆದ ನಂತರದಲ್ಲಿ ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆಸ್ಪತ್ರೆಗಳಿಗೆ PM ಭೇಟಿಯನ್ನ ಕೊಟ್ಟಿರೋದು, ಆಸ್ಪತ್ರೆಯಲ್ಲಿ ಇರುವಂತವರ ಆರೋಗ್ಯ ಸ್ಥಿತಿ ಇದೆಲ್ಲದ್ರ ಬಗ್ಗೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಹರೀಶ್?
ಹೌದು ಚೈತ್ರ, ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ಏನಿದೆ, ಈ ದುರಂತದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ರು. ನಾನು ಕೂಡ ಈಗ ಅದೇ ಸ್ಥಳದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳ ಹಿಂದೆ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಈ ಏನು 5 ಕಟ್ಟಡಗಳು ಕಾಣ್ತಾ ಇದೆ, ಮೊದಲ ಕಟ್ಟಡ ಏನಿದೆ ಆ ಒಂದು ಕಟ್ಟಡದಲ್ಲಿ ವಿಮಾನ ಅಪ್ಪಳಿಸಿರುವಂತಹದ್ದು. ಆ ಕಟ್ಟಡ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ವಿಮಾನದ ಅವಶೇಷಗಳು ಕೂಡ ಆ ಕಟ್ಟಡದ ಮೇಲೆ ಇರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆ ಒಂದು ಎಲ್ಲ ಒಂದು ಪರಿಸ್ಥಿತಿಯನ್ನ ಅವಲೋಕನವನ್ನ ಮಾಡಿರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರಾದಂತಹ ರಾಮಮೋಹನ್ ನಾಯ್ಡು ಅವರು ಕೂಡ ಉಪಸ್ಥಿತರಿದ್ದರು. ಅವರು ಕೂಡ ಅವಲೋಕನವನ್ನ ಮಾಡಿದ್ದಾರೆ. ಜೊತೆಗೆ ಡಿಜಿಸಿಎ ಅಧಿಕಾರಿಗಳು, ಜೊತೆಗೆ NDRF SDRF ನ ಅಧಿಕಾರಿಗಳು ಕೂಡ ಇದ್ರು. ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ಹೇಗೆ ನಾವು ಕಾರ್ಯಾಚರಣೆಯನ್ನ ಮಾಡಿದ್ವಿ, ಮತ್ತೆ ಅಪಘಾತ ಹೇಗಾಯ್ತು, ಮತ್ತೆ ಇದರ ಸನ್ನಿವೇಶ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿರುವಂತಹದ್ದು. ಈ ಒಂದು ಸ್ಥಳದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿವಿಲ್ ಆಸ್ಪತ್ರೆಗೆ ತೆರಳಿದ್ರು. ಅಲ್ಲೂ ಕೂಡ ಗಾಯಾಳುಗಳನ್ನ ಭೇಟಿಯಾಗಿದ್ದಾರೆ. ಪ್ರಮುಖವಾಗಿ ವಿಮಾನದಲ್ಲಿ ಬಚಾವಾಗಿ ಉಳಿದಂತಹ ಓರ್ವ ಪ್ರಯಾಣಿಕ ಯಾರಿದ್ದಾರೆ, ರಮೇಶ್, ಈತನನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಮತ್ತೆ ಆತನ ಏನು ಬದುಕುಳಿದಿದ್ದು ಹೇಗೆ, ಮತ್ತೆ ಆ ಘಟನೆ ಹೇಗಾಯ್ತು ಅನ್ನುವಂತಹ ವಿವರಣೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದುಕೊಂಡಿರುವಂತಹದ್ದು. ಇದಾದ ನಂತರ ಒಂದು ಮಹತ್ವದ ಸಭೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡೋರಿದ್ದಾರೆ. ಸರ್ಕ್ಯೂಟ್ ಹೌಸ್ ನಲ್ಲಿ, ಅಹಮದಾಬಾದ್ನ ಸರ್ಕ್ಯೂಟ್ ಹೌಸ್ ನಲ್ಲಿ ಒಂದು ಮಹತ್ವದ ಸಭೆಯನ್ನ ಮಾಡ್ತಾರೆ. ಅಲ್ಲಿ DGCA ಅಧಿಕಾರಿಗಳಿರ್ತಾರೆ, NDRF SDRF ನ ಅಧಿಕಾರಿಗಳು ಕೂಡ ಅಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಈ ಘಟನೆ ಹೇಗಾಯ್ತು, ಮತ್ತೆ ಕಾರ್ಯಾಚರಣೆ ಹೇಗಾಯ್ತು, ಮುಂದೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ವಿವರಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡಲಿದ್ದಾರೆ. ಬಹು ಮುಖ್ಯವಾಗಿ ಈಗಲೂ ಕೂಡ ಕಾರ್ಯಾಚರಣೆ ಮುಂದುವರೆದಿರುವಂತಹದ್ದು. ಇದೇ ಕಟ್ಟಡದಲ್ಲಿ ವಿಮಾನದ ಅವಶೇಷಗಳು ಬಿದ್ದಿದೆ, ಮತ್ತೆ ಕಟ್ಟಡದ ಅವಶೇಷಗಳು ಇನ್ನೂ ಬಿದ್ದಿರುವಂತಹದ್ದು. ಕಟ್ಟಡದ ಅವಶೇಷಗಳು ಮತ್ತೆ ವಿಮಾನದ ಅವಶೇಷಗಳನ್ನ ತೆಗೆಯುವಂತ ಕೆಲಸ ನಡೀತಾ ಇದೆ. JCB ಕೆಲಸ ಕೂಡ ನಡೀತಾ ಇರುವಂತಹದ್ದು. ಹಾಗಾಗಿ ಈ ಘಟನಾ ಸ್ಥಳಕ್ಕೆ ಯಾರಿಗೂ ಕೂಡ ಹತ್ತಿರಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇನ್ನು ಕಾರ್ಯಾಚರಣೆ ನಡೀತಾ ಇರೋದ್ರಿಂದ ಬಹುಮುಖ್ಯವಾಗಿ NDRF ಈ ಕಾರ್ಯಾಚರಣೆಯ ನೇತೃತ್ವವನ್ನ ವಹಿಸಿಕೊಂಡಿರುವಂತಹದ್ದು. ಇನ್ನು ಬಹುಮುಖ್ಯವಾಗಿ ಬ್ಲಾಕ್ ಬಾಕ್ಸ್ ಕೂಡ ಈ ಒಂದು ಸ್ಥಳದಲ್ಲಿ ಸಿಕ್ಕಿದೆ. ವಿಮಾನದಲ್ಲಿದ್ದಂತಹ ಬ್ಲಾಕ್ ಬಾಕ್ಸ್ ಇದು ಪ್ರಮುಖ ಆಗುತ್ತೆ. ವಿಮಾನ ದುರಂತ ಹೇಗೆ ಸಂಭವಿಸಿತು, ಮತ್ತೆ ಕಾಕ್ಪಿಟ್ ನಲ್ಲಿ ಕೊನೆಯ ಬಾರಿಗೆ ಪೈಲಟ್ ಆಗಿರ್ಬೋದು, ಸಹ ಪೈಲಟ್ ಯಾವ ಸಂಭಾಷಣೆಯನ್ನ ಮಾಡಿದ್ರು, ಏನು ಸಮಸ್ಯೆ ಆಯ್ತು ಅನ್ನುವಂಥದ್ದು ಸಂಪೂರ್ಣವಾದ ವಿವರಣೆ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಇರುತ್ತೆ. ಅದನ್ನು ಕೂಡ ರಿಕವರಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ಹೆಚ್ಚಿನ ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ವಿಮಾನ ದುರಂತ ಹೇಗೆ ಸಂಭವಿಸಿತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇನ್ನು ಬಹುಮುಖ್ಯವಾಗಿ ಈ ಒಂದು ದುರಂತದಲ್ಲಿ ವಿಮಾನದಲ್ಲಿ ಇದ್ದಂತಹ ಓರ್ವ ಪ್ರಯಾಣಿಕನ ಬಿಟ್ರೆ ಇನ್ನೆಲ್ಲರೂ ಕೂಡ ಸುಟ್ಟು ಕರಕಲಾಗಿ ಹೋಗಿರುವಂತಹದ್ದು. ಯಾರ ಮೃತದೇಹ ಅನ್ನುವಂಥದ್ದು ಕೂಡ ಗೊತ್ತಾಗದ ಪರಿಸ್ಥಿತಿಯಲ್ಲಿ ಇರುವಂತಹದ್ದು. ಈಗ ಅವ್ರನ್ನೆಲ್ಲ ಗುರುತಿಸಬೇಕು, ಇವರದ್ದೇ ಮೃತದೇಹ ಅನ್ನುವಂಥದ್ದನ್ನ ಗುರುತಿಸಬೇಕು ಅಂತಂದ್ರೆ DNA ಟೆಸ್ಟ್ ಆಗ್ಬೇಕಾಗತ್ತೆ. DNA ಟೆಸ್ಟ್ ಕೂಡ ನಿರಂತರವಾಗಿ ನಡೀತಾ ಇರುವಂತಹದ್ದು. ಇದು ಅತ್ಯಂತ ದೊಡ್ಡ DNA ಟೆಸ್ಟ್ ಆಗುತ್ತೆ. ಯಾಕಂತಂದ್ರೆ 1000ಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಯಾರ್ಯಾರ ಮೃತದೇಹ ಅನ್ನುವಂತಹದನ್ನ ಗೊತ್ತಾಗಬೇಕಾಗತ್ತೆ. ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಅವರ DNA ಟೆಸ್ಟ್ ಅನ್ನ ಮಾಡಿ ಮತ್ತೆ ಮೃತದೇಹಗಳಿಗೆ ಹೊಂದಿಕೆಯನ್ನ ಮಾಡಬೇಕಾಗುತ್ತೆ. ಆ ನಂತರ ಮೃತದೇಹಗಳನ್ನ ಹಸ್ತಾಂತರ ಮಾಡಬೇಕಾಗುತ್ತೆ. ಯಾರ ಮೃತದೇಹ ಅನ್ನುವಂಥದ್ದು ಕೂಡ ಗೊತ್ತಾಗದೇ ಇರುವಂತಹ ಸ್ಥಿತಿಯಲ್ಲಿ ಇರುವಂತಹದ್ದು. ಒಂದು ಕಡೆ ಇನ್ನು ಗಾಯಾಳುಗಳಿದ್ದಾರೆ, ಅವರು ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಈ ಕಟ್ಟಡದಲ್ಲಿ ಇದ್ದಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಕೂಡ ಬಹು ಮುಖ್ಯವಾಗಿ ಇಲ್ಲಿ 45ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ, 25ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗಾಯಗೊಂಡವರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಖುದ್ದಾಗಿ ಭೇಟಿ ನೀಡಿ ಗಾಯಾಳುಗಳನ್ನ ವಿಚಾರಣೆಯನ್ನ ಮಾಡಿರುವಂತದ್ದು. ಅವರ ಯೋಗಕ್ಷೇಮವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಚಾರಿಸಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.